ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಬರುವಂತಹ ಶಾಲೆಗಳಲ್ಲಿ ಶಿಕ್ಷಕರನ್ನು ನೇಮಿಸಿಕೊಳ್ಳುವಂತಹ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಇದು ಎಲ್ಲಿ ಬರುತ್ತಪ್ಪ ಅಂದರೆ ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಿಭಾಗದ ಗದಗ ರಸ್ತೆ ಹುಬ್ಬಳ್ಳಿಯ ರೈಲ್ವೆ ಪ್ರೌಢಶಾಲೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಶಿಕ್ಷಕರನ್ನು ನೇಮಿಸಿಕೊಳ್ಳುವ ಬಗ್ಗೆ ಅಂತ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಇಲ್ಲಿ 2025-26ನೇ ಸಾಲಿನ ವರ್ಷಕ್ಕೆ ಹುಬ್ಬಳ್ಳಿಯ ರೈಲ್ವೆ ಹೈಸ್ಕೂಲ್ TGT ಯಲ್ಲಿ 5 ಗುತ್ತಿಗೆ ಶಿಕ್ಷಕರು ಮತ್ತು PRTನಲ್ಲಿ 6 ಗುತ್ತಿಗೆ ಶಿಕ್ಷಕರನ್ನು ಜುಲೈ 2025ರಿಂದ ಈ ಯೋಜನೆಯು ಗರಿಷ್ಠ 200 ದಿನಗಳ ಅವಧಿಗೆ ಮತ್ತು ಕನಿಷ್ಠ 7 ಕೆಲಸದ ದಿನಗಳ ಅವಧಿಗೆ ಅಥವಾ ನಿಯಮಿತ ಆಯ್ಕೆಯಾದ ಅಭ್ಯರ್ಥಿಗಳ ಲಭ್ಯತೆಗೆ ಯಾವುದು ಮೊದಲು ಅದಕ್ಕೆ ಕಾಲಕಾಲಕ್ಕೆ ನೀಡಲಾಗುವ ಯಾವುದೇ ಸೂಚನೆಗೆ ಒಳಪಟ್ಟಿರುತ್ತದೆ. ಇಲ್ಲಿ ಈ ಒಂದು ರೈಲ್ವೆ ಶಾಲೆಯಲ್ಲಿ TGT ಮತ್ತು PRT ಶಿಕ್ಷಕರನ್ನು ನೇಮಕ ಮಾಡ್ಕೊಳ್ಳಿಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇಲ್ಲಿ ಸುಮಾರು 200 ದಿನಗಳ ಕೆಲಸದ ಅವಧಿಗೆ ಈ ಒಂದು ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗುವುದು. ಇಲ್ಲಿ ಈ ಒಂದು ನೇಮಕಾತಿ ಹೇಗೆ ನಡೆಯುತ್ತಪ್ಪ ಅಂದರೆ ಇಲ್ಲಿ ಇಂಟರ್ವ್ಯೂವನ್ನು ನಡೆಸ್ತಾರೆ. ಇಲ್ಲಿ 27/5/2025ನೇ ತಾರೀಕಿಗೆ TGT ಶಿಕ್ಷಕರು ಅಂದರೆ TGTನಲ್ಲಿ ಇಂಗ್ಲೀಷ್, ಹಿಂದಿ, ಸಮಾಜ ವಿಜ್ಞಾನ, ದೈಹಿಕ ಶಿಕ್ಷಣ, ಚಿತ್ರಕಲೆ ಈ ಶಿಕ್ಷಕರಿಗೆ 27/5/2025ರಂದು ಏನು ಮಾಡ್ತಾರಪ್ಪ ಅಂದರೆ ಇಂಟರ್ವ್ಯೂವನ್ನು ನಡೆಸ್ತಾರೆ, ಸಂದರ್ಶನ ಇರುತ್ತೆ. ನಂತರ PRT ಅವರಿಗೆ 28/5/2025 PRTನವರಿಗೆ ಸಂದರ್ಶನವನ್ನು ನಡೆಸ್ತಾರೆ. ಬೆಳಗ್ಗೆ 10 ಗಂಟೆಯಿಂದ 17:30 ಅಂತ ಕೊಟ್ಟಿದ್ದಾರೆ. ಇದು ರೈಲ್ವೆ ಟೈಮಿಂಗ್ಸು. ಈ ಟೈಮಿಂಗ್ಸ್ ತನಕ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ ಇಂಟರ್ವ್ಯೂನ ನಡೆಸ್ತಾರೆ. ಇಂಟರ್ವ್ಯೂ ನಡೆಯುವಂಥ ಸ್ಥಳ ಎಲ್ಲಪ್ಪ ಅಂದರೆ ರೈಲ್ವೆ ಪ್ರೌಢಶಾಲೆ EM ಇಂಗ್ಲೀಷ್ ಮೀಡಿಯಮ್, ಅದು EM ಅಂದರೆ ಗದಗ ರಸ್ತೆ ಹುಬ್ಬಳ್ಳಿ. ಹಾಗಾದರೆ ಇಲ್ಲಿ ಯಾವ ವರ್ಗದ ಮತ್ತು ಅಗತ್ಯವಿರುವ ವಿದ್ಯಾರ್ಹತೆಯನ್ನು ಎಷ್ಟು ಹುದ್ದೆಗಳಿದ್ದಾವೆ, ಅವರ ಮಾಸಿಕ ವೇತನ ನೋಡೋದಾದರೆ TGT ಟೀಚರ್ ಇಂಗ್ಲೀಷ್ಗೆ BA B.Ed ಆಗಿರಬೇಕು, 1 ಹುದ್ದೆ ಇದೆ. ಮಾಸಿಕ ವೇತನ ಬಂದುಬಿಟ್ಟು 26,250 ಇದೆ. ಅದೇ ರೀತಿ TGT ಶಿಕ್ಷಕ ಹಿಂದಿ, ಇದಕ್ಕೂ BA B.Ed ಆಗಿರಬೇಕು, 1 ಹುದ್ದೆ ಇದೆ. ಇದಕ್ಕೂ 26,250. ನಂತರ TGT ಶಿಕ್ಷಕ ಸಮಾಜ ವಿಜ್ಞಾನ BA B.Ed ಆಗಿರಬೇಕು, 1 ಹುದ್ದೆ ಇದೆ. ಇದಕ್ಕೆ 26,250 ರೂಪಾಯಿ ಇದೆ. ನಂತರ TGT ಶಿಕ್ಷಕರು ದೈಹಿಕ ಶಿಕ್ಷಣಕ್ಕೆ B.Ed ಆಗಿರಬೇಕು, 1 ಪೋಸ್ಟ್ ಇದೆ, 26,250 ರೂಪಾಯಿ ಇದಕ್ಕೆ ಸಂಬಳ ಇರುತ್ತೆ. ನಂತರ TGT ಚಿತ್ರಕಲೆ, ಇದು ಕೂಡ 1 ಪೋಸ್ಟ್ ಇದೆ, ಇದಕ್ಕೆ 26,250 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಈ ರೀತಿಯಾಗಿ ಮತ್ತೆ PRT ಶಿಕ್ಷಕರಿಗೆ PRT ನೋಡೋದಾದರೆ 1 ಹುದ್ದೆ ವಿಜ್ಞಾನ ಇದೆ, 1 ಗಣಿತ ಇದೆ, 1 ಹಿಂದಿ ಇದೆ, 1 ಕನ್ನಡ ಇದೆ, 1 ಇಂಗ್ಲೀಷ್ ಇದೆ, 1 ಸಮಾಜ ಇದೆ. ಇದಕ್ಕೆ BSc B.Ed, BA B.Ed, BCom B.Ed ಮತ್ತು PUC D.Ed ಒಟ್ಟು 6 ಹುದ್ದೆಗಳಿದೆ. ಇದಕ್ಕೆ PRT ಶಿಕ್ಷಕರಿಗೆ ಸಂಬಳ ನೋಡೋದಾದರೆ 21,250 ರೂಪಾಯಿ ಇದೆ. ಈ ಹುದ್ದೆಯನ್ನು ಯಾವಾಗಲಿಂದ ಪ್ರಾರಂಭ ಮಾಡ್ತಾರಪ್ಪ ಅಂದರೆ 1/7/2025ರಿಂದ ಭರ್ತಿ ಮಾಡಲಾಗುವುದು. 1ನೇ ತಾರೀಕು 7ನೇ ತಿಂಗಳಿಂದ ಈ ಹುದ್ದೆಗಳನ್ನು ಭರ್ತಿ ಮಾಡಿ ನಿಮಗೆ ನೇಮಕಾತಿ ಮಾಡ್ಕೊಳ್ತಾರೆ. ಮತ್ತು ವಯೋಮಿತಿ 18ರಿಂದ 65 ವರ್ಷ ವಯಸ್ಸಿನಾಗಿರಬೇಕು. ಹೆಚ್ಚಿನ ವಿವರಗಳಿಗಾಗಿ ಇವ್ರದ್ದೇ ಆದಂಥ ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ. ಆ ವೆಬ್ಸೈಟ್ನಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಹೆಚ್ಚಿನ ವಿವರಗಳಿಗೆ ಡೌನ್ಲೋಡ್ ಮಾಡಲು ನೈಋತ್ಯ ರೈಲ್ವೆಯ ಅಧಿಕೃತ ವೆಬ್ಸೈಟ್ ಭೇಟಿ ನೀಡಿ ಅಂತ ಕೊಟ್ಟಿದ್ದಾರೆ. ಈ ಒಂದು ವೆಬ್ಸೈಟಿಗೆ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿದ್ದೀರೋ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ. ಇದು ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕಲಬುರಗಿಯಲ್ಲಿರುವಂತಹ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಶಾಲೆಯಲ್ಲಿ ಶಿಕ್ಷಕರು ಬೇಕಾಗಿದ್ದಾರೆ ಅನ್ನೋ ಒಂದು ನೇಮಕಾತಿ ಪ್ರಕಟಣೆಯನ್ನು ನೀಡಿದ್ದಾರೆ. ಇಲ್ಲಿ ಕಲಬುರಗಿಯ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಡಿಯಲ್ಲಿ ನಡೆಯುತ್ತಿರುವ ವಿವೇಕಾನಂದ ವಿದ್ಯಾಪೀಠ ವಸತಿ ಶಾಲೆ, ತಡೆತಗನೂರು ಮತ್ತು ಕಲಬುರಗಿ ಜಿಲ್ಲೆ
ಈ ಒಂದು ಜಿಲ್ಲೆಯಲ್ಲಿರುವಂಥ ಪ್ರತಿಷ್ಠಿತ ಶಾಲೆಯಲ್ಲಿ ಶಿಕ್ಷಕರು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಮೊದಲನೇದಾಗಿ ಯಾವ ಯಾವ ಹುದ್ದೆಗಳಿದ್ದಾವೆ, ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ಅನ್ನೋದನ್ನು ನೋಡೋದಾದರೆ, ಇಲ್ಲಿ ಸ್ವಯಂ ಸೇವಾ ಸಕ್ತರು, ಅಲೆಮಾರಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಲಾಗುತ್ತಿದೆ. ಇಲ್ಲಿ 10 ಪೋಸ್ಟ್ ಇದ್ದಾವೆ. ಇದಕ್ಕೆ ಯಾವುದೇ ರೀತಿಯಾದಂತಹ ವೇತನ ಇರೋದಿಲ್ಲ. ಈ ಒಂದು ಹುದ್ದೆಗೆ ಉಚಿತ ಸೇವಾನುಭವವುಳ್ಳವರು, ನಿವೃತ್ತ ಶಿಕ್ಷಕರು, ಸರ್ಕಾರಿ ನೌಕರರು, ಪದವೀಧರರು, ವೈದ್ಯರು, ನರ್ಸ್ಗಳು, ಉದ್ಯಾನ ಪಾಲಕರು, ಇತರೆ ಇವರು ಬಂದು ಇಲ್ಲಿ ಸೇವೆಯನ್ನು ಮಾಡ್ಬೋದು. ನಂತರ ಕನ್ನಡ ಶಿಕ್ಷಕರು ಟೋಟಲ್ 20 ಪೋಸ್ಟ್ ಇದ್ದಾವೆ. ಕನ್ನಡ ಶಿಕ್ಷಕರು 10+10 20, MA BEd, BA BEd ಮತ್ತು PUC DEd ಅಂದರೆ ಪ್ರೈಮರಿ ಮತ್ತು ಹೈಸ್ಕೂಲ್ ಸೆಕ್ಷನಿಗೆ ಬೇಕಾಗುತ್ತೆ. ಹಾಗಾಗಿ 10 ಪೋಸ್ಟ್ ತಗೊಳ್ಳಿದ್ದಾರೆ. ಮತ್ತು ಇಂಗ್ಲೀಷ್ ಶಿಕ್ಷಕರು ಇದು ಕೂಡ 10+10 ಇದ್ದಾವೆ. ಇದಕ್ಕೆ MA BEd, BA BEd, PUC DEd ಆಗಿರಬೇಕು. ಮತ್ತು ಹಿಂದಿ ಶಿಕ್ಷಕರು ಇದು ಕೂಡ 10 ಪೋಸ್ಟ್ ಇದೆ. ಮತ್ತು ಇದಕ್ಕೂ ಸೇಮ್ ಕ್ವಾಲಿಫಿಕೇಷನ್ ಇದೆ. MA BEd, BA BEd, PUC BEd. ಗಣಿತ ಶಿಕ್ಷಕರು 10+5 ಇದೆ. ಇದಕ್ಕೆ MSc BEd ಮತ್ತು BSc BEd ಮತ್ತು PUC DEd ಆಗಿರಬೇಕು. ವಿಜ್ಞಾನ ಶಿಕ್ಷಕರು ಇದು ಕೂಡ 10+5 ಪೋಸ್ಟ್ ಇದ್ದಾವೆ. MSc BEd, BSc BEd ಮತ್ತು PUC DEd ಆಗಿರಬೇಕು ಇದಕ್ಕೆ ಕ್ವಾಲಿಫಿಕೇಷನು. ಸಮಾಜ ವಿಜ್ಞಾನ ಶಿಕ್ಷಕರು ಇದು ಕೂಡ 10+10 ಪೋಸ್ಟ್ ಇದ್ದಾವೆ. ಟೋಟಲ್ 20 ಪೋಸ್ಟ್ ಇದ್ದಾವೆ. MA BEd, BA BEd ಮತ್ತು PUC DEd ಆಗಿರಬೇಕು. ಕಂಪ್ಯೂಟರ್ ಶಿಕ್ಷಕರು 5 ಪೋಸ್ಟ್ ಇದ್ದಾವೆ. ಡಿಪ್ಲೊಮೊ, ಬೇಸಿಕ್ ಕಂಪ್ಯೂಟರ್ ಯಾವುದೇ ಪದವಿನ ಆಗಿರ್ಬೋದು. ನಂತರ ದೈಹಿಕ ಶಿಕ್ಷಕರು 5 ಹುದ್ದೆಗಳಿದೆ. MA BEd, MPEd, ನಂತರ BA ಆಗಿರಬೇಕು. ನಂತರ ಚಿತ್ರಕಲೆ ಶಿಕ್ಷಕರು 5 ಹುದ್ದೆಗಳಿದೆ. DMC ಕೋರ್ಸ್ ಮುಗಿಸಿರಬೇಕು. ಸಂಗೀತ ಶಿಕ್ಷಕರು 8 ಹುದ್ದೆಗಳಿದ್ದಾವೆ. ಇದಕ್ಕೆ ಸೀನಿಯರ್ B ಮ್ಯೂಸಿಕ್ ವಿದ್ವತ್ M ಮ್ಯೂಸಿಕ್ಕನ್ನು ಹೊಂದಿರಬೇಕಾಗುತ್ತೆ. ನಂತರ ತಬಲ ಶಿಕ್ಷಕರು 4, ಇದಕ್ಕೂ ಕೂಡ ಸೇಮ್ ಕ್ವಾಲಿಫಿಕೇಷನ್ ಇರುತ್ತೆ. ಯೋಗ ಶಿಕ್ಷಕರಿಗೆ ಯೋಗ ಡಿಪ್ಲೊಮೊನ ಮಾಡಿರಬೇಕು. ನಂತರ ಹಾಸ್ಟೆಲ್ ವಾರ್ಡನ್ 5 ಪೋಸ್ಟ್ ಇದ್ದಾವೆ. PUC ಪದವಿ ಪಾಸ್ ಅಥವಾ ಫೇಲ್ ಆಗಿರೋರು ಹಾಸ್ಟೆಲ್ ವಾರ್ಡನ್ ಅರ್ಜಿಯನ್ನು ಸಲ್ಲಿಸ್ಬೋದು. ನಂತರ ವಾಚ್ಮೆನ್ 8 ಹುದ್ದೆಗಳಿದೆ. ಇದಕ್ಕೆ 7ನೇ ತರಗತಿ SSLC PUC ಪಾಸ್ ಆರ್ ಫೇಲ್ ನಡೆಯುತ್ತೆ. ನಂತರ ಸಿಪಾಯಿ 10 ಹುದ್ದೆಗಳಿದ್ದಾವೆ. ಇದಕ್ಕೆ SSLC PUC ಪಾಸ್ ಆರ್ ಫೇಲ್. ವಾಹನ ಚಾಲಕರು ಕಾರು ಟಾಟಾ ಎಸ್ ಮತ್ತು 6 ಹುದ್ದೆಗಳಿದ್ದಾವೆ. 2 ವರ್ಷ ಅನುಭವವುಳ್ಳವರು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇದನ್ನು ಯಾರ ಹತ್ರ ಇರುತ್ತೋ ಅವರು ಅರ್ಜಿಯನ್ನು ಸಲ್ಲಿಸ್ಬೋದು. ಅಡುಗೆ ತಯಾರಕರು 4 ಹುದ್ದೆಗಳಿದ್ದಾವೆ. 2 ವರ್ಷದ ಅನುಭವ ಇರಬೇಕು. ನಂತರ ಅಡುಗೆ ಸಹಾಯಕರು 4 ಹುದ್ದೆಗಳು, 2 ವರ್ಷದ ಅನುಭವ ಉಳ್ಳವರು. ನಂತರ ಶೌಚಾಲಯ ಶುಚಿಗೊಳಿಸುವವರು ಸಿಬ್ಬಂದಿ 5 ಅನುಭವ ಉಳ್ಳವರು ಅಂತ ಕೇಳಿದ್ದಾರೆ. ನೋಡ್ರಿ, ಇಷ್ಟೆಲ್ಲ ಹುದ್ದೆಗಳಿದ್ದಾವೆ. ಇಷ್ಟೆಲ್ಲ ಹುದ್ದೆಗಳಿಗೆ ಇವ್ರೇನು ಮಾಡಿದಾರಪ್ಪ ಅಂದರೆ ಶಿಕ್ಷಕರು ಮತ್ತು ಬೋಧಕ ಮತ್ತು ಬೋಧಕೇತರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಮತ್ತು ಕಲಬುರಗಿ ಜಿಲ್ಲೆಯ ಸುತ್ತಮುತ್ತದವರು ಮತ್ತು ಬೇರೆ ಜಿಲ್ಲೆಯವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗಾಗಿ ಇಲ್ಲಿ ಇವರಿಗೆಲ್ಲ ಏನಪ್ಪ ಅಂದರೆ ಆಕರ್ಷಕ ವೇತನ 15ರಿಂದ 25 ಸಾವಿರದವರೆಗೆ ವೇತನ ಇರುತ್ತೆ ಮತ್ತು ವಸತಿ ಸೌಲಭ್ಯ ಇರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ದಿನಾಂಕ 25/5/2025 ಅಂದರೆ ಭಾನುವಾರ, ರವಿವಾರದಂದು ಬೆಳಗ್ಗೆ 7ಕ್ಕೆ ವಿವೇಕಾನಂದ ವಿದ್ಯಾಪೀಠ ವಸತಿ ಶಾಲೆ, ತಾಡೆತಗನೂರು, ಕಲಬುರಗಿ, ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಇಂಟರ್ವ್ಯೂ ನಡೆಸಿಸ್ತಾರೆ. ಮೂಲ ದಾಖಲೆಗಳು ಮತ್ತು 4 ಫೋಟೋಗಳು 2 ಸೆಟ್ ಜೆರಾಕ್ಸ್ ಪ್ರತಿಗಳೊಂದಿಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಸಂದರ್ಶನಕ್ಕೆ ಹಾಜರಾಗಬೇಕು. ನೋಡಿರಿ, ಈ ಒಂದು 25ನೇ ತಾರೀಕಿಗೆ ಈ ಒಂದು ಶಾಲೆಯಲ್ಲಿ ಇಂಟರ್ವ್ಯೂ ನಡೆಯುತ್ತೆ. ನೀವೇನು ಮಾಡಬೇಕಪ್ಪ ಅಂದರೆ 2 ಸೆಟ್ಟು ನಿಮ್ಮ ಮೂಲ ದಾಖಲೆಗಳೆಲ್ಲವೂ 2 ಸೆಟ್ ಜೆರಾಕ್ಸ್ ತಗೊಂಡು ಹೋಗಬೇಕು ಮತ್ತು ಅದ್ರ ಜೊತೆಗೆ 4 ಪಾಸ್ಪೋರ್ಟ್ ಫೋಟೋಗಳನ್ನು ತಗೊಂಡು ಹೋಗಬೇಕು. ಮತ್ತು ತಮ್ಮ ಸ್ವಂತ ಖರ್ಚಿನಲ್ಲೇ ಸಂದರ್ಶನಕ್ಕೆ ಹಾಜರಾಗಿ ಯಾವುದೇ ರೀತಿಯಾದಂಥ ಭತ್ಯೆಗಳು ನೀಡೋದಿಲ್ಲ ಇವರು. ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ. ಈ ನಂಬರ್ಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. 8217632142 ಈ ನಂಬರ್ಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಇದರ ಒಂದು ಕಾರ್ಯದರ್ಶಿಗಳ ವಿಳಾಸ ನೋಡೋದಾದರೆ ಸ್ವಾಮಿ ಮಹೇಶ್ವರಾನಂದಾಜಿ ಮಹಾರಾಜ್, ಕಾರ್ಯದರ್ಶಿಗಳು ರಾಮಕೃಷ್ಣ ವಿವೇಕಾನಂದ ಆಶ್ರಮ, ಕಲಬುರಗಿ. ಇದು ಇವರ ಒಂದು ಕಾರ್ಯದರ್ಶಿಗಳ ಸಹಾಯವಾಣಿ ಆಗಿರುತ್ತೆ. ಹೆಚ್ಚಿನ ಮಾಹಿತಿಯಾಗಿ ಅವರನ್ನು ನೀವು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಇನ್ನು 25ನೇ ತಾರೀಕು ಇಲ್ಲೇನಪ್ಪ ಅಂದರೆ ಇಂಟ್ರ್ಯೂಗೆ ಕರೆದಿದ್ದಾರೆ. ಆದಷ್ಟು ಬೇಗನೆ ಎಲ್ಲರೂ ಅರ್ಜಿಯನ್ನು ಸಲ್ಲಿಸಿ ಇಂಟ್ರ್ಯೂನ ಅಟೆಂಡ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.
ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಬಳ್ಳಾರಿ ರುದ್ರಪ್ಪ ರೆಸಿಡೆನ್ಷಿಯಲ್ ಸ್ಕೂಲ್ ಮೋಟೆಬೆನ್ನೂರು, ಇದು ಹಾವೇರಿ ಜಿಲ್ಲೆ, ಇಲ್ಲಿ ಬರುವಂತಹ ಈ ಒಂದು ಶಾಲೆಯಲ್ಲಿ ಶಿಕ್ಷಕರ ಹುದ್ದೆ ಖಾಲಿ ಇದ್ದು, ಈ ಒಂದು ಹುದ್ದೆಯನ್ನು ತುಂಬಲಿಕ್ಕೆ ಸಂದರ್ಶನದ ಮೂಲಕ ಈ ಹುದ್ದೆಯನ್ನು ತುಂಬಲಿಕ್ಕೆ ಇವರು ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಸಂದರ್ಶನ ದಿನಾಂಕ ಬಂದುಬಿಟ್ಟು 24/5/2025 ಬೆಳಗ್ಗೆ 10ರಿಂದ 3 ಗಂಟೆವರೆಗೆ ಸಂದರ್ಶನ ನಡೆಸಲಾಗುತ್ತೆ. ಯಾವ್ಯಾವ ಹುದ್ದೆಗಳಿಗೆ ಯಾವ್ಯಾವ ಕ್ವಾಲಿಫಿಕೇಷನ್ನು, ಯಾವ್ಯಾವ ವಿಷಯಗಳ ಒಂದು ಪೋಸ್ಟ್ ಇದೆ ಅನ್ನೋದಾದರೆ, ಇಂಗ್ಲೀಷು BA MA BEd ಆಗಿರಬೇಕು, PRT ಒಂದಿದೆ, TGT ಒಂದಿದೆ, ಟೋಟಲ್ 2 ಪೋಸ್ಟ್ ಇದೆ. ಕನ್ನಡ BA BEd MA BEd ಆಗಿರಬೇಕು, ಇದಕ್ಕೆ PRT 1 ಪೋಸ್ಟ್ ಇದೆ ಮತ್ತು ಒಂದು TGT ಪೋಸ್ಟ್ ಇದೆ, ಟೋಟಲ್ 2 ಪೋಸ್ಟ್ ಇದೆ. ಹಿಂದಿ BA ಮತ್ತು MA BEd, ಇದಕ್ಕೆ PRT 1 ಪೋಸ್ಟ್ ಇದೆ, 2 ಪೋಸ್ಟು TGT ಇದೆ, ಟೋಟಲ್ 3 ಪೋಸ್ಟ್ ಇದೆ. ಸೋಷಿಯಲ್ ಸೈನ್ಸ್ BA BEd MA BEd, ಇದಕ್ಕೆ PRT 1 ಪೋಸ್ಟ್ ಇದೆ ಮತ್ತು TGT 1 ಪೋಸ್ಟ್ ಇದೆ, ಟೋಟಲ್ 2 ಪೋಸ್ಟ್ ಇದೆ. ಸೈನ್ಸ್ BSc ಮತ್ತು MSc BEd, TGT ಮಾತ್ರ 1 ಪೋಸ್ಟ್ ಇದೆ. ಫಿಸಿಕಲ್ ಎಜುಕೇಷನ್ CPEd ಮತ್ತು BPEd MPEd ಆಗಿರ್ಬೋದು, ಇದು ಟೋಟಲ್ ಆಗಿ 2 ಪೋಸ್ಟ್ ಇದೆ. ನಂತರ ಕಂಪ್ಯೂಟ್ರು ಡಿಪ್ಲೊಮೊ BE ಅಥವಾ BCA ಆಗಿರಬೇಕು, ಇದಕ್ಕೆ TGTಗೆ 1 ಪೋಸ್ಟ್ ಇದೆ. ಒಟ್ಟಾರೆಯಾಗಿ ಇಷ್ಟು ಕನ್ನಡ, ಇಂಗ್ಲೀಷ್, ಹಿಂದಿ, ಸೋಷಿಯಲ್ ಸೈನ್ಸ್ ಮತ್ತು ಫಿಸಿಕಲ್ ಎಜುಕೇಷನ್, ಕಂಪ್ಯೂಟರ್, ಇಷ್ಟು ಹುದ್ದೆಗಳಿಗೆ ಇವರು ಸಂದರ್ಶನವನ್ನು ನಡೆಸ್ತಿದ್ದಾರೆ. ಸಂದರ್ಶನದ ದಿನಾಂಕ ಬಂದುಬಿಟ್ಟು 24/5/2025 ಆದಷ್ಟು ಬೇಗನೆ ಎಲ್ಲರೂ ಏನು ಮಾಡಬೇಕಪ್ಪ ಅಂದರೆ, ನಿಮ್ಮ ರಿಸ್ಯೂಮನ್ನು ಇಲ್ಲಿ ಕೊಟ್ಟಿರುವಂತಹ ಒಂದು ಇಮೇಲ್ ಅಡ್ರೆಸ್ಗೆ ಕಳಿಸ್ಬೇಕಾಗುತ್ತೆ. ಇಲ್ಲಿ ಇಮೇಲ್ ಅಡ್ರೆಸ್ ನೋಡಿಬಿಟ್ಟು ಇಲ್ಲಿ ಕೊಟ್ಟಿರುವಂತಹ ಈ ಒಂದು ಇಮೇಲ್ ಅಡ್ರೆಸ್ಗೆ ನಿಮ್ಮ ರಿಸ್ಯೂಮನ್ನು ಕಳಿಸ್ಬೇಕು. ಇಮೇಲ್ ಅಡ್ರೆಸ್ ಅಥವಾ ವಾಟ್ಸಪ್ ಮೂಲಕನವರು ನೀವು ರಿಸ್ಯೂಮನ್ನು ಸೆಂಡ್ ಮಾಡ್ಬೋದು. ಆದಷ್ಟು ಬೇಗನೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಇದ್ರ ಬಗ್ಗೆ ತಿಳಿಸ್ಬೋದು. ಮತ್ತು ಇದು CBSE ಸಿಲೆಬಸ್ ಆಗಿರೋದ್ರಿಂದ ಇಂಗ್ಲೀಷ್ ಫ್ಲೂಯೆಂಟ್ಲಿ ಕಂಪಲ್ಸರಿ ಅಂತ ಕೇಳಿದ್ದಾರೆ. ಇಂಗ್ಲೀಷ್ ಫ್ಲೂಯೆಂಟ್ಲಿಯಾಗಿ ಇಂಗ್ಲೀಷ್ ಬರಲೇಬೇಕು. ಮತ್ತು ಅದ್ರ ಜೊತೆಗೆ ಇಷ್ಟು ಇವರು ಮಾಡಿದ್ದಾರೆ. ಇಂಟ್ರ್ಯೂ ಡೇಟ್ ಬಂದು 24/5/2025 ಇಂಟ್ರ್ಯೂ ನಡೆಯುತ್ತೆ. ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ, ವಾಟ್ಸಪ್ ಮೂಲಕ ಮತ್ತು ಇಮೇಲ್ ಮೂಲಕ ನಿಮ್ಮ ಅರ್ಜಿಯನ್ನು ಸಲ್ಲಿಸಿ. ಹಾಗೆ ಇಂಟ್ರ್ಯೂಗೆಲ್ಲರೂ ಅಟೆಂಡ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿರುವಂಥ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿರುವಂಥ ಸಿದ್ಧಾರ್ಥ್ ಕಾಲೇಜ್ ಆಫ್ ಎಜುಕೇಷನ್, ಈ ಒಂದು ಸಂಸ್ಥೆಯಲ್ಲಿ ಖಾಲಿ ಇರುವಂತಹ ಉಪನ್ಯಾಸಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅರ್ಜಿಯನ್ನು ನೀವು ಸಲ್ಲಿಸ್ಬೋದು. ಇಲ್ಲಿ ಪೋಸ್ಟ್ಗಳು ನೋಡೋದಾದರೆ, ಪ್ರಿನ್ಸಿಪಲ್ ಪೋಸ್ಟು 1 ಇದೆ, ಇದಕ್ಕೆ MA MSc MEd ಅಥವಾ PhD KCET ನೆಟ್ ಆಗಿರಬೇಕು. ನಂತರ ಕನ್ನಡ, ಇಂಗ್ಲೀಷ್, ಹಿಂದಿ, ಹಿಸ್ಟ್ರಿ, ಫಿಸಿಕಲ್ ಸೈನ್ಸ್, ಮ್ಯಾಥ್ಸ್, ಬಯೋಸೈನ್ಸ್, ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡಿ, ಸೋಷಿಯಾಲಜಿ, ಸೈಕಾಲಜಿ, ಈ ಎಲ್ಲ ಪೋಸ್ಟ್ಗಳು ಟೋಟಲ್ 10 ಪೋಸ್ಟ್ ಇದ್ದಾವೆ. ಇಲ್ಲಿ ಎಲ್ಲ ವಿಷಯಗಳಿಗೆ 10 ಪೋಸ್ಟ್ ಇದೆ. ಇದಕ್ಕೆ MA MSc MCom ಮತ್ತು MEd ಆಗಿರಬೇಕು. KCET ನೆಟ್ಟು PhD ಇದರಲ್ಲಿ ಯಾವುದಾದ್ರೂ ಒಂದು ಪಾಸ್ ಆಗಿದ್ದರೂ ನಿಮ್ಮನ್ನು ತಗೊಳ್ತಾರೆ. ಇದು ಲೆಕ್ಚರ್ ಪೋಸ್ಟ್ ಆಗಿರೋದ್ರಿಂದ ಇಲ್ಲಿ ಕಂಪಲ್ಸರಿ KCET ಅಥವಾ ನೆಟ್ಟು ಅಥವಾ PhD ಯಾವುದಾದ್ರೂ ಒಂದು ಪಾಸ್ ಆಗಿರಬೇಕು. ಮತ್ತು ಲೈಬ್ರೇರಿಯನ್ ಅಂತ ಒಂದು ಪೋಸ್ಟ್ ಇದೆ, ಅದು ಒಂದಿದೆ, ಅದಕ್ಕೂ ಕೂಡ ಮಾಸ್ಟರ್ ಆಫ್ ಲೈಬ್ರರಿ KCET ನೆಟ್ಟು PhD ಆಗಿರಬೇಕು. ನಂತರ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್, ಇದು ಕೂಡ ಒಂದು ಪೋಸ್ಟ್ ಇದೆ, MPEd ಅಥವಾ KCET ನೆಟ್ಟು PhD ಆಗಿರಬೇಕು. ನಂತರ ಮ್ಯೂಸಿಕ್ಕು, ಇದಕ್ಕೆ 1 ಪೋಸ್ಟ್ ಇದೆ, ಇದಕ್ಕೆ ಮಾಸ್ಟರ್ ಆಫ್ ಮ್ಯೂಸಿಕ್ಕು KCET ನೆಟ್ಟು PhD ಆಗಿರಬೇಕು. ನಂತರ ಫೈನ್ ಆರ್ಟು, ಇದಕ್ಕೆ ಕೂಡ MFA ಆಗಿರಬೇಕು, KCET ನೆಟ್ಟು PhD ಆಗಿರಬೇಕು. ಮತ್ತು ಇದ್ರ ಜೊತೆಗೆ FDA ಫೀಮೇಲ್ ಬೇಕಾಗಿದ್ದಾರೆ, 1 ಪೋಸ್ಟ್ ಇದೆ, MCom ಟ್ಯಾಲಿ ಗೊತ್ತಿರಬೇಕು. ನೋಡಿರಿ, ಈ ಇಷ್ಟೇ ಪೋಸ್ಟ್ಗಳಿದ್ದಾವೆ. ಇಲ್ಲಿ ಏನಪ್ಪ ಅಂದರೆ, ಅಪ್ಲಿಕೇಶನ್ನು ಈ ಒಂದು ನೋಟಿಫಿಕೇಷನ್ ಕೊಟ್ಟು 8 ದಿನದೊಳಗೆ ನೀವೇನು ಮಾಡಬೇಕಪ್ಪ ಅಂದರೆ, ಅಪ್ಲಿಕೇಶನನ್ನು ನಿಮ್ಮ ರಿಸ್ಯೂಮನ್ನು ಇಲ್ಲಿ ಕೊಟ್ಟಿರುವಂತಹ ಮೇಲೆ ಇಮೇಲ್ ಇದೆ, ಆ ಇಮೇಲ್ಗೆ ನಿಮ್ಮ ರಿಸ್ಯೂಮನ್ನು ಸೆಂಡ್ ಮಾಡಬೇಕಾಗುತ್ತೆ. ನಂತರ ಇವೆಲ್ಲ ಏನು ಮಾಡ್ತಾರಪ್ಪ ಅಂದರೆ, ನೀವು ರಿಸ್ಯೂಮ್ ಸೆಂಡ್ ಮಾಡಿದ ಮೇಲೆ 1/6/2025 11 ಗಂಟೆಗೆ, ಅಂದರೆ
ದಿನಾಂಕ 1/6ಕ್ಕೆ ಇವರು ಇಂಟರ್ವ್ಯೂವನ್ನು ನಡೆಸ್ತಾರೆ. ಅದೇ ಕಾಲೇಜ್ ಕ್ಯಾಂಪಸ್ನಲ್ಲಿ ಇಂಟರ್ವ್ಯೂ ನಡೆಯುತ್ತೆ. 1/6/2025 11 ಗಂಟೆ ಮೇಲೆ ಕಾಲೇಜ್ ಕ್ಯಾಂಪಸ್ನಲ್ಲಿ ನಿಮಗೆ ಸಂದರ್ಶನವನ್ನು ಏರ್ಪಡಿಸಿ ಸಂದರ್ಶನದ ಮೂಲಕ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ ಆಯ್ಕೆ ಮಾಡ್ಕೊಳ್ತಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆನೋ ಆದಷ್ಟು ಬೇಗನೆ ನಿಮ್ಮ ರೆಸ್ಯೂಮನ್ನು ಇಲ್ಲಿ ಕೊಟ್ಟಿರುವಂತಹ ಇಮೇಲ್ಗೆ ಸೆಂಡ್ ಮಾಡಿ. ಇಲ್ಲಿ ಇಮೇಲ್ ಕೊಟ್ಟಿದ್ದಾರೆ ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಬಂದುಬಿಟ್ಟು 08353470933 ಅಥವಾ ಇನ್ನೊಂದು ನಂಬರ್ ಇದೆ 9740247406 ಅಥವಾ 9743354655. ಈ ನಂಬರ್ಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಹಾಗೆ ನಿಮ್ಮ ಎಲ್ಲ ಮೂಲ ದಾಖಲೆಗಳನ್ನು ಕೂಡ ಇಂಟರ್ವ್ಯೂ ದಿನ ತಗೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಕೊಟ್ಟಿರುವಂತಹ ಇಮೇಲ್ ಅಡ್ರೆಸ್ಸಿಗೆ ನೀವು ತಪ್ಪದೇ ಇಮೇಲ್ಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಬೇಕು. ಈ ಕೊಟ್ಟಿರುವಂಥ ಇಮೇಲ್ ಅಡ್ರೆಸ್ಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ. 1ನೇ ತಾರೀಕು ನಿಮಗೆ ಸಂದರ್ಶನ ಇರುತ್ತೆ. ಆ ಸಂದರ್ಶನಕ್ಕೆ ಎಲ್ಲರೂ ಅಟೆಂಡ್ ಆಗಲಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.